ಜಿಲ್ಲಾ ರೂರಲ್ ವ್ಯಾಪ್ತಿ ಸಿಟಿ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಬಿಟ್ಟು ರೂರಲ್ ವ್ಯಾಪ್ತಿಯಲ್ಲಿ ಮಾತ್ರ ಸುಮಾರು ಕಳೆದ ಒಂದು ತಿಂಗಳಾಗಿ ಡಿಜಿಟಲ್ ಕ್ಯಾಮರಾ ಕ್ಯಾಮರಾ ಮೂಲಕ ನಾವು ಫೈನ್ ಹಾಕ್ತಾ ಇದ್ವಿ. ಸೊ ಅದರಲ್ಲಿ 2,33,00,000 ಕೇಸ್ ಒಟ್ಟು ದಾಖಲಾಗಿರ್ತದೆ. ಒಂದು ದಿವಸಕ್ಕೆ ಆವರೇಜ್ ಸುಮಾರು 5,670 ಕೇಸ್ ಒಂದು ದಿವಸಕ್ಕೆ ಡಿಟೆಕ್ಟ್ ಆಗ್ತಾ ಇದೆ. ಸೊ ವೆಹಿಕಲ್ಸ್ ಎಷ್ಟು ಹೋಗ್ತಾ ಇದೆ ಬರ್ತಾ ಇದೆ ನಮಗೆ ಒಂದು ಬೆಟರ್ ಡೇಟಾ ಸಿಗ್ತಾ ಇದೆ. ಸೊ ಮುಂದಿನ ದಿವಸಗಳಲ್ಲಿ ಇದೇ ಡೇಟಾವನ್ನು ಇಟ್ಕೊಂಡು ಎಲ್ಲಿ ರೋಡ್ ವೈಡ್ನಿಂಗ್ ಮಾಡಬೇಕು, ಎಲ್ಲಿ ಟ್ರಾಫಿಕ್ ಫ್ಲೋ ಜಾಸ್ತಿ ಇದೆ, ಸೊ ಇದು ಕೂಡ ನಾವು ಉಪಯೋಗ ಮಾಡಬಹುದು. ಇದರಲ್ಲಿ ಬಹಳಷ್ಟು ಜನ ಫೈನ್ ಕೂಡ ಆಲ್ರೆಡಿ ಪೇ ಮಾಡಿದ್ದಾರೆ. 1,89,000 ಫೈನ್ ಕಲೆಕ್ಷನ್ ಆಗಿದೆ. ಸೊ ಇದು ಲೆಸ್ ದನ್ ಒನ್ ಮಂತ್ ಅಲ್ಲಿ. ಸೊ ಮುಂದಿನ ದಿವಸಗಳಲ್ಲಿ ನೀವು ಯಾವುದೇ ನಿಮ್ಮ ವೆಹಿಕಲ್ ಅನ್ನು ನೀವು ಮಾರಾಟ ಮಾಡಕ್ಕೆ ಹೋಗುವ ಸಂದರ್ಭದಲ್ಲಿ, ಬೇರೆ ವೆಹಿಕಲ್ ಪರ್ಚೇಸ್ ಮಾಡಕ್ಕೆ ಹೋಗುವ ಸಂದರ್ಭಗಳಲ್ಲಿ ಕೂಡ ಇದು ಸಮಸ್ಯೆ ಆಗ್ತದೆ. ದಯವಿಟ್ಟು ಸಾರ್ವಜನಿಕರಿಗೆ ನಾನು ಹೇಳಿಕೊಳ್ಳೋದೇನೆಂದರೆ, ಈ ಫೈನ್ ಹಾಕೋದು ಇದಕ್ಕೆ ಹಿಂದೆ ನಾವು ಫಿಸಿಕಲ್ ಆಗಿ ಬಂದು ಪ್ರತಿಯೊಂದು ಗಾಡಿ ಅಡ್ಡ ಹಾಕಿ ಫೈನ್ ಹಾಕ್ತಾ ಇದ್ವಿ. ಸೊ ಅವಾಗ ಪೊಲೀಸರ ಕಡೆ ಬೇಜಾರು ಮಾಡ್ಕೊಂಡಿದ್ದೀರಿ. ಈಗ ನಮ್ಮ ಉದ್ದೇಶ ಫೈನ್ ಹಾಕೋದು ಉದ್ದೇಶ ಇದರಲ್ಲಿ ನಾವು ಎಷ್ಟು ಫೈನ್ ಕಲೆಕ್ಷನ್ ಮಾಡಿದ್ವಿ ಅಂದರೆ ನಮಗೆ ಸಾಧನೆ ಇಲ್ಲ. ಇದು ನಂಬರ್ ಯಾವಾಗ ಕಡಿಮೆ ಆಗುತ್ತದೋ ಆವಾಗ ನಿಮ್ಮ ಸೇಫ್ಟಿ ಸುರಕ್ಷತೆ ಜಾಸ್ತಿ ಆಗುತ್ತದೆ. ಇದರಲ್ಲಿ ಇನ್ಕ್ಲೂಡಿಂಗ್ ಮೈನರ್ಸ್ ಅನ್ನು ಕೂಡ ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಬಾಡಿ ಶೇಪ್ ಮತ್ತು ಮುಖ ಎಲ್ಲ ಐಡೆಂಟಿಫೈ ಮಾಡಿ ಮೈನರ್ ಕೇಸಸ್ ಕೂಡ ಒಂದು 8 ಕೇಸ್ ಇದುವರೆ ಮೈನರ್ ಕೇಸ್ ಡಿಟೆಕ್ಟ್ ಆಗಿದೆ. ಅದರಲ್ಲಿ ಆಲ್ರೆಡಿ ಒಂದು 3 ಜನ ಫೈನ್ ತುಂಬಿ 25,000 ಫೈನ್ ತುಂಬಿದ್ದಾರೆ. ಸೊ ಇನ್ನೂ ಒಂದು 5 ಕೋಟಿಗೆ ಸುಮಾರು ಒಂದು 100 ಕ್ಯಾಮರಾ ಇನ್ನೂ ಅಡಿಷನಲ್ ಆಗಿ ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಮುಂದಿನ ದಿವಸಗಳಲ್ಲಿ ಇನ್ಕ್ಲೂಡಿಂಗ್ ಹಳ್ಳಿಯಲ್ಲಿ ಇರುವವರು ಕೂಡ ನೀವು ಹೆಲ್ಮೆಟ್ ಆಗದೆ ಹೋಗ್ತೀರಾ ಅಂದರೆ 100% ಫೈನ್ ಆಗುತ್ತದೆ. ನೀವು ಬೇರೆ ಗಾಡಿ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಸಮಸ್ಯೆ ಆಗ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಫೈನ್ ಹಾಕ್ಕೊಂಡು ಹೋಗ್ಬೇಕು ಮತ್ತು ರೋಡಲ್ಲಿ ನಿಧಾನಕ್ಕೆ ಹೋಗ್ಬೇಕು. ಈವನ್ 4 ವೀಲರಲ್ಲಿ ಹೋಗ್ತೀರಂದ್ರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗಿ. ಭಾಳಷ್ಟು ಆಕ್ಸಿಡೆಂಟ್ ಅಲ್ಲಿ ನಾವು ಪರ್ಸನಲ್ ಆಗಿ ನಮ್ಮ ಪೊಲೀಸ್ ಆಫೀಸರ್ಸ್ ನೋಡ್ತಾ ಇದ್ವಿ. ಸೀಟ್ ಬೆಲ್ಟ್ ಹಾಕದೇ ಹೋಗಿರೋ ಸಂದರ್ಭದಲ್ಲಿ ಡೆತ್ ಆಗುವ ಪಾಸಿಬಿಲಿಟೀಸ್ ಜಾಸ್ತಿ. ಸೀಟ್ ಬೆಲ್ಟ್ ಆಗುವ ಸಂದರ್ಭದಲ್ಲಿ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇದೆ. ದಯವಿಟ್ಟು ರೋಡ್ ರೂಲ್ಸ್ ಅನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಇದು ಪೊಲೀಸರ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ರೋಡ್ ರೂಲ್ಸ್ ಅನ್ನು ಫಾಲೋ ಮಾಡಬೇಕಂತ ಹೇಳ್ತೀನಿ. ಇಲ್ಲ, ಅಬ್ಜೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಈಗ ನೀವು ಹೇಳ್ತಾ ಇರೋದು ಯಾವ್ದು ಹೇಳ್ತಾ ಇದ್ರೆ ಬೆಳಗಾವಿಯಲ್ಲಿ ಇರುವವರೆಗೂ ಖಾನಾಪುರಲ್ಲಿ ಫೈನ್ ಆಗಿದೆ. ಸೊ ಸಮ್ಟೈಮ್ಸ್ ತಪ್ಪಾಗಿರ್ತದೆ. ಅದನ್ನು ಈ ನೋಟಿಸ್ ಒಂದು ನಾವು ಕಳಿಸ್ತೀವಿ. ಇಂತಾಗ ಒಂದು ನೋಟಿಸ್ ಕಳಿಸ್ತೇವೆ, ಕೆಳಗಡೆನೆ ಒಂದು ನಂಬರ್ ಇರ್ತದೆ. ಸೊ ಇದು ನಾನು ಇಲ್ಲಾಂದ್ರೆ ನೀವು ಹೇಳಿ ಅಬ್ಜೆಕ್ಷನ್ ರೇಸ್ ಮಾಡ್ತೀರಂದ್ರೆ ನಾವು ಚೆಕ್ ಮಾಡ್ತೀವಿ. ನಿಮ್ಮ ಫೋಟೋ ಮತ್ತು ವೆಹಿಕಲ್ ಅನ್ನು ಚೆಕ್ ಮಾಡ್ತೀವಿ. ಅದನ್ನು ವೆರಿಫೈ ಮಾಡಿಬಿಟ್ಟು ಜಸ್ಟ್ ಓವರ್ ದ ಫೋನ್ ನಾವು ಅದನ್ನು ಡಿಲೀಟ್ ಮಾಡ್ತೀವಿ. ವಾಟ್ಸಪ್ ಅಲ್ಲಿ ನೀವು ಕಳಿಸ್ತೀರಂದ್ರೆ ವಾಟ್ಸಪ್ ಅಲ್ಲಿ ಜಸ್ಟ್ ನಿಮಗೆ ಮೆಸೇಜ್ ಬರ್ತದೆ. ವಾಪಸ್ ವಾಟ್ಸಪ್ ಮೆಸೇಜ್ ನೀವು ನಮಗೆ ಕಳಿಸ್ತೀರಂದ್ರೆ ಸಾಕು, ನಾವು ಡಿಲೀಟ್ ಮಾಡ್ತೀವಿ. ನಿಮಗೆ ನೀವೇನು ಫೈನ್ ಕಟ್ಟೋದು ಬೇಕಾಗಲ್ಲ. ಸೊ ನಮಗೆ ಈ ಮೆಕ್ಯಾನಿಸಮ್ ಚೆನ್ನಾಗಿ ಡೆವಲಪ್ ಮಾಡಿದ್ವಿ. ಯಾವುದು ಒಂದು ವೇಳೆ ಇದು ನಿಮ್ಮ ಗಾಡಿ ಇಲ್ಲ, ಸಮ್ಟೈಮ್ಸ್ ಕ್ಯಾಮರಾದಲ್ಲಿ ಸರಿಯಾಗಿ ಕಾಣದೇ ಇರೋ ಸಂದರ್ಭದಲ್ಲಿ ಏನು ಒಂದು ಥರ ಕಾಣ್ತದೆ. ಸೊ ಅಂಥ ಸಂದರ್ಭದಲ್ಲಿ ಇದು ನನ್ನ ಗಾಡಿ ಅಲ್ಲ, ಇದು ನಮ್ಮ ಗಾಡಿ ನಂಬರ್ ಅಲ್ಲ ಅಂದ್ರೆ ನೀವು ಹೇಳ್ತೀರಂದ್ರೆ ಆ ಸಂದರ್ಭದಲ್ಲಿ ನಾವು ಡಿಲೀಟ್ ಮಾಡ್ತೀವಿ. ನಿಮಗೆ ಫೈನ್ ಅದು ಬರೋದಿಲ್ಲ. ಇಲ್ಲ, ಎನಿ ಟೈಮ್ ಯು ಕ್ಯಾನ್ ಅಬ್ಜೆಕ್ಟ್. ಯಾವಾಗಲೂ ಪೊಲೀಸ್ ಬಂದು ನಿಮ್ಮನ್ನು ಹಿಡಿದು ನಿಮ್ಮ ಕಡೆ ಫೈನ್ ಇರ್ತಾರೆ. ನಿಮ್ಮ ವೆಹಿಕಲಲ್ಲಿ ಎಷ್ಟು ಫೈನ್ ಅಂದ್ರೆ ಹೇಳೋ ಸಂದರ್ಭದಲ್ಲಿ ನೀವು ಅಬ್ಜೆಕ್ಷನ್ ರೈಸ್ ಮಾಡಬಹುದು. ಫೋಟೋ ತೋರಿಸಿ ಅಂದ್ರೆ ಹೇಳೋ ಸಂದರ್ಭದಲ್ಲಿ ನಾವು ಫೋಟೋ ತೋರಿಸ್ತೀವಿ. ಅದರಲ್ಲಿ ನೀವು ಅವಾಗ ತೋರಿಸಬಹುದು. ಈ ಗಾಡಿ ನಮ್ದಲ್ಲ ಅಂದ್ರೆ ಹೇಳ್ತೀರಂದ್ರೆ ನಾವು ವೆರಿಫೈ ಮಾಡಿರುತ್ತೆ. ಇಲ್ಲ ಅಂದ್ರೆ ಅದನ್ನು ಡಿಲೀಟ್ ಮಾಡ್ತೀವಿ. ಇಲ್ಲ, ಇಂಟೀರಿಯರ್ ಅಲ್ಲಿ ಮಾಡ್ತೀವಿ. ನಾಟ್ ಓನ್ಲಿ ಹೈವೇಸ್, ಇಂಟೀರಿಯರ್ ಸ್ಟೇಟ್ ಹೈವೇಸ್ ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್ ರೋಡ್ಸ್ ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಎಲ್ಲದಲ್ಲಿ ಮಾಡ್ತಾ ಇದ್ದೀವಿ. ಇವನ್ ಬಾರ್ಡರ್ ಏರಿಯಾನಲ್ಲಿ ಹಳ್ಳಿ ರೋಡ್ ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಮುಂದೆ ನೀವು ಹೇಳೋದು 100% ಸರಿ ಇದೆ. ಈಗ ಡೆತ್ ಆಗೋ ರೇಟಲ್ಲಿ ಬಡತನದಲ್ಲಿ ಇರೋರು, ರೈತರು ಇವರೇ ಜಾಸ್ತಿ ಇದ್ದಾರೆ. ರೂರಲ್ ಏರಿಯಾದಲ್ಲಿ ಕೆಳಗೆ ಬೀಳುವಾಗ ಇಂಜುರಿ ಆಗಲ್ವಾ, ಡೆತ್ ಆಗಲ್ವಾ? ರೈತರಂದ್ರೆ ನಾವು ಕೆಳಗೆ ಬೀಳ್ತೀವಿ ಅಂದ್ರೆ ಇಲ್ಲಿ ಬಹಳಷ್ಟು ಜನ ರೈತರು ಇದ್ದೀವಿ. ನಾನು ನಮ್ಮ ತಂದೆ ತಾಯಿ ಇನ್ನೂ ಊರಲ್ಲಿ ರೈತರ ಕೆಲಸ ಮಾಡ್ತಾ ಇದ್ದಾರೆ.
ಅವ್ರ ಕೆಳಗೆ ಬೀಳ್ತಾ ಇದ್ರೆ ಆಕ್ಸಿಡೆಂಟ್ ಆಗಿದೆ. ನಮ್ಮೂರಲ್ಲಿ ಬಹಳಷ್ಟು ನಾವು ಆಕ್ಸಿಡೆಂಟ್ ನೋಡಿದ್ವಿ. ಒಬ್ಬನ ಅಟ್ಲೀಸ್ಟ್ ಚೆನ್ನಾಗಿರೋ ವೆಲ್ ಆಫ್ ಇರೋ ಫ್ಯಾಮಿಲಿಗಿಂತ ಒಂದು ರೈತರ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗ್ತಾರಂದ್ರೆ ಅದು ಆ ಫ್ಯಾಮಿಲಿಯನ್ನ ಕೊಲಾಪ್ಸ್ ಮಾಡಿದ್ರು. ಸೊ ರೂಲ್ಸ್ ನಾವು ಎಲ್ಲರೂ ಫಾಲೋ ಮಾಡಬೇಕು. ನಾವು ರೈತರಿದ್ವಿ ಅಂದ್ರೆ ಕೂಡ ನೀವು ಫಾಲೋ ಮಾಡಬೇಕು ದಯವಿಟ್ಟು. ರೋಡ್ ಪಕ್ಕದಲ್ಲೇ ಬಾರ್ ಅಂಗಡಿಗಳು ಅಲ್ಲೇ ಕೂತಾರೆ ಅಲ್ಲೇ ಬೀಳ್ತಾರೆ, ಮತ್ತೆ ಅದರಿಂದ ಜಾಸ್ತಿ ಆಕ್ಸಿಡೆಂಟ್ ಆಗ್ತದೆ. ಇಡೀ ರಾಜ್ಯದಲ್ಲಿ ರೋಡ್ದಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ನಿಮ್ಮ ಯಾರೋ ವೆಹಿಕಲ್ ಅದು ತೆಗಿಯಲ್ಲ, ರೋಡ್ದಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಆ ರೋಡ್ ಪಕ್ಕದಲ್ಲೇ ಡ್ರಿಂಕ್ಸ್ ಮಾಡ್ತಾರೆ, ಬಟ್ ನಿಮ್ಮ ಯಾರು ಡಿಸ್ಟರ್ಬ್ ಮಾಡಲ್ಲ ಅವರು. ಸೊ ಒಂದು ಇಡೀ ರಾಜ್ಯದಲ್ಲಿ ಐ ಥಿಂಕ್ ಬ್ಯಾಂಗ್ಳೂರ್ ಸಿಟಿ ಬಿಟ್ಟು ಹೈಯೆಸ್ಟ್ ನಂಬರ್ ಆಫ್ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ತುಂಬ ಜಾಸ್ತಿ, ಎಕ್ಸ್ಟ್ರೀಮ್ಲಿ ಜಾಸ್ತಿ. ಬ್ಯಾಂಗ್ಳೂರ್ ಅಂತ ನೆಕ್ಸ್ಟ್ ನಮ್ಮದೇ ರೋಡ್ ಸೈಡ್ ಪಾರ್ಕಿಂಗ್. ಈಗ ಪರ್ಟಿಕ್ಯುಲರ್ಲಿ ನ್ಯಾಷನಲ್ ಹೈವೇಸ್ ಮತ್ತು ಸ್ಟೇಟ್ ಹೈವೇಸ್ ಅಲ್ಲಿ ಇಂತಹ ಕಂಪ್ಲೇಂಟ್ಸ್ ನಮ್ಮ ಕಡೆ ಬಂದಿದೆ. ಈಗ ಮುಂದಿನ ದಿವಸದಲ್ಲಿ ನಮ್ಮ ಹೈವೇ ಪೆಟ್ರೋಲ್ ಅವರನ್ನು ಹೇಳಿಬಿಟ್ಟು ಇಲ್ಲ ನೀವು ಎಲ್ಲಿ ಹೇಳ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿ ನಾವು ನೀವು ಸತ್ತಿಗೆ ಹೋಗುವಾಗ ಸತ್ತಿಗೆ ರೋಡ್ ಪಕ್ಕದಲ್ಲಿ ಇರ್ತಾರೆ. ನೈಟ್ ಹೋದ್ರೆ ನಿಮ್ಗೆ ವೆಹಿಕಲ್ ಹೋಗಲ್ಲ. ಉದಾಹರಣೆಗೆ ನೀವು ಡೀಟೇಲ್ ಯಾವ್ದು ಕಳಿಸ್ತೀರಂದ್ರೆ ಜಸ್ಟ್ ನನಗೆ ಈಗ ಗ್ರೂಪಲ್ಲಿ ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕಿಬಿಡಿ. ನನಗೆ ನನ್ನ ನಂಬರ್ ಇದಲ್ಲ ಗ್ರೂಪಲ್ಲಿ ಇದೆ, ಜಸ್ಟ್ ನನಗೆ ಮೆಸೇಜ್ ಹಾಕಿ ವಿಲ್ ಫಾಲೋ ಇಟ್. ಸೊ ಈಗ ಎಲ್ಲಿ ಅಂದ್ರೆ ನನಗೆ ಡೀಟೇಲ್ ಹೇಳಿ.